ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಈಗ ಸಮ್ಮರ್ ರಜೆ ಮಕ್ಕಳಿಗೆಲ್ಲ, ಹಾಗಾಗಿ ಮಕ್ಕಳೇನು ಮಾಡ್ತಾರೆ, ಅಜ್ಜಿ ಮನೆಗೆ, ಮಾವನ ಮನೆಗೆ, ಆಂಟಿ ಮನೆಗೆ, ದೊಡ್ಡಮ್ಮ, ಚಿಕ್ಕಮ್ಮ, ಹೀಗೆ ಅವರ ಸಂಬಂಧದವರ ಮನೆಗೆ ಹೋಗ್ತಾನೆ ಇರ್ತಾರೆ. ಹಾಗೆ ನಮ್ಮ ಮನೆಗೂ ಕೂಡ ಬರ್ತಾರೆ. ಆವಾಗ ಏನಾಗ್ತದೆ, ನಮ್ಮ ಮಕ್ಕಳು ಕೂಡ ಇರ್ತಾರೆ, ನಮ್ಮ ಬಂದ ಸಂಬಂಧಿಕರ ಮಕ್ಕಳು ಕೂಡ ಇರ್ತಾರೆ. ಆವಾಗ ಏನು ಮಾಡ್ತಾರೆ, ಎಲ್ಲ ಏನಾದರೂ ಮಾಡಿಕೊಡಿ ಸ್ಪೆಷಲ್ ಅಂತ ಹೇಳೋದಿರ್ತದೆ. ಆವಾಗ ನಾವು ಸ್ಪೆಷಲ್ ಮಾಡಿಕೊಡುವಾಗ ಮಕ್ಕಳು ಖುಷಿಯಲ್ಲಿ ತಿಂದರೆ ನಮಗೆ ಖುಷಿ ಆಗ್ತಲ್ವ. ಹಾಗಾಗಿ ನಾನು ಈ ರೀತಿ ಒಂದು ಸಮ್ಮರ್ ಸ್ಪೆಷಲನ್ನು ಮಾಡ್ತಾ ಇದ್ದೇನೆ. ಆದರೆ ಈ ಸಮ್ಮರ್ ಸ್ಪೆಷಲ್ ಅಂತ ಇಟ್ಟಿದ್ದೇನೆ ಬಿಟ್ಟರೆ ಇದಕ್ಕೆ ಹೆಸರೇನು ಕೊಡಬೇಕಂತ ಗೊತ್ತಾಗಲಿಲ್ಲ. ನಾನು 3 ಕಲರಲ್ಲಿ ಮಾಡಿದ್ದೇನೆ. ಹಾಗಾಗಿ ಇದಕ್ಕೆ ಏನಾದರೂ ಹೆಸರು ನಿಮಗೆ ಗೊತ್ತಿದ್ದರೆ ಒಂದು ಒಳ್ಳೆ ಹೆಸರನ್ನು ನನಗೆ ಕಮೆಂಟ್ ಮಾಡಿ, ನಾನು ಅದೇ ಹೆಸರನ್ನು ಈ ಡೆಸರ್ಟಿಗೆ ಇಡ್ತೇನೆ. ಹಾಗಾದರೆ ಇದು ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 1 ಲೀಟರ್ ಹಾಲು ತಗೊಂಡಿದ್ದೇನೆ. ಬ್ಲೂ ಪ್ಯಾಕೆಟಲ್ಲಿ ಬರ್ತದೆ, ಅದು ಹಾಲು ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಫುಲ್ ಫ್ಯಾಟ್ ಮಿಲ್ಕನ್ನು ಕೂಡ ತಗೊಳ್ಬೋದು. ಗ್ರೀನ್ ಪ್ಯಾಕೆಟಲ್ಲಿ ಬರ್ತದಲ್ಲ, ಅದು ಕೂಡ ತಗೊಳ್ಬೋದು. ನಾನಿಲ್ಲಿ ಬ್ಲೂ ಯೂಸ್ ಮಾಡ್ತೇನೆ ಯಾವತ್ತು, ಹಾಗಾಗಿ ಬ್ಲೂ ಹಾಲನ್ನೇ ತಂದಿದ್ದೇನೆ. ಇನ್ನಿದನ್ನು ಒಂದು ಪಾತ್ರೆಗೆ ನಾವು ಹಾಕೊಳ್ಳುವ. ನೀರೆಲ್ಲ ಹಾಕೋದು ಬೇಡ, ನೀರು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ. ಈಗ ಇದೆಲ್ಲ ಹಾಕಿ ಆಯಿತು. ಇನ್ನು ನಾವಿದನ್ನು ಗ್ಯಾಸಲ್ಲಿಟ್ಟು ಬಿಸಿ ಮಾಡಲಿಕ್ಕೆ ಇಡುವ ಫ್ರೆಂಡ್ಸ್. ಓಕೆ, ಈಗ ನಾನು ಗ್ಯಾಸಲ್ಲಿ ಇಟ್ಟಿದ್ದೇನೆ, ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಇದು ಬಿಸಿಯಾಗೋದು ಬೇಡ. ಇಟ್ಟ ಕೂಡಲೇ ನಾವೇನು ಮಾಡ್ಕೊಳ್ಳುವ, ಇದಕ್ಕೆ ಶುಗರ್ ಎಷ್ಟು ಬೇಕಂತ ನೋಡಿಕೊಂಡು ಇಲ್ಲಿ ಆ್ಯಡ್ ಮಾಡುವ. ನಾನಿಲ್ಲಿ 3/4 ಕಪ್ಪಷ್ಟು ಹಾಕಿದ್ದೇನೆ. ಈ 3/4 ಕಪ್ ಹಾಕೋದ್ರಿಂದ ತುಂಬ ಸ್ವೀಟ್ ಕೂಡ ಆಗೋದಿಲ್ಲ, ಚಪ್ಪೆ ಕೂಡ ಆಗೋದಿಲ್ಲ, ಕರೆಕ್ಟಾಗಿ ಬರ್ತದೆ. ಕೆಲವರಿಗೆ ಚಪ್ಪೆ ಬೇಕಂತಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು, ಇನ್ನೂ ಜಾಸ್ತಿ ಸ್ವೀಟ್ ಇಷ್ಟ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಈ ಶುಗರ್ ಇಲ್ಲಿ ಮೆಲ್ಟ್ ಆಗಬೇಕು. ಈಗ ಶುಗರ್ ಮೆಲ್ಟ್ ಆಗಿದೆ. ನಾನಿದನ್ನಲ್ಲಿ ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ, ಲೋ ಫ್ಲೇಮಲ್ಲಿ ಇಡಲಿಲ್ಲ. ಇನ್ನು ನಾನಿಲ್ಲಿ ಈ ರೀತಿ ಒಂದು ಚೈನಾ ಗ್ರಾಸ್ ಅಂತೇಳಿ ಬರ್ತದೆ, ಅಗರ್ ಗ್ರಾಸ್ ಅಂತ ಕೂಡ ಬರ್ತದೆ ನೋಡಿ. ಚೈನಾ ಗ್ರಾಸ್ ಅಂತ ಕೂಡ ಇದರಲ್ಲಿ ಬರೆದಿರ್ತದೆ. ಈ ರೀತಿ ಇದು ಹಲಾಲ್ ಸರ್ಟಿಫೈಡ್ ಇದ್ದಂಥದ್ದು, 100% ವೆಜಿಟೇರಿಯನ್ ಅಂತ ಇದೆ. ಈ ರೀತಿ ಎಲ್ಲಿ ಕೂಡ ಸಿಗ್ತದೆ, ಇದು ಗ್ರೋಸರೀಸಲ್ಲಿ ಸಿಗ್ತದೆ, ಮಾಲ್ಗಳಲ್ಲಿ ಕೂಡ ಸಿಗ್ತದೆ. ಇನ್ನಿದರ ಪ್ರೈಸ್ ನೋಡಿದರೆ ನೋಡಿ 30 ರೂಪೀಸ್ ಇದೆ. ಇದು 1 ಲೀಟರ್ ಮಿಲ್ಕಿಗೆ ಈ ಒಂದು ಪ್ಯಾಕೆಟನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ತುಂಬಾ ಒಳ್ಳೆಯದಾಗ್ತದೆ. ಇನ್ನಿದು ಓಪನ್ ಮಾಡಿದ ನಂತರ ನೋಡಿ ಈ ರೀತಿ ಒಂದು ಇರ್ತದೆ, ರಟ್ಟು ಥರ ಬರ್ತದೆ ಈ ರೀತಿ. ಇನ್ನಿದನ್ನು ನಾವೇನು ಮಾಡ್ಕೊಳ್ಳುವ, ಕಟ್ ಮಾಡಿ ಈ ಹಾಲಿಗೆ ಹಾಕ್ಕೊಳ್ಳುವ. ಹಾಲಿಗೆ ಹಾಕೋದ್ರಿಂದ ಇದು ಒಳ್ಳೆ ರೀತಿಯಲ್ಲಿ ಕರಗ್ತದೆ. ಕರಗಿ ಏನಾಗ್ತದೆ, ಜೆಲ್ಲಿ ಥರ ಬರ್ತದೆ, ಅಂದರೆ ಗಟ್ಟಿ ಆಗ್ತದೆ. ಜೆಲ್ಲಿ ಈಗ ಜೆಲ್ಲಿ ಬರ್ತದಲ್ಲ ಆ ರೀತಿ ಆಗೋದಿಲ್ಲ, ಬಟ್ ಗಟ್ಟಿ ಆಗ್ತದೆ. ಈಗ ನಾವು ಹಾಲಿಗೆ ಹಾಕಲಿ ಅಥವಾ ನೀರಿಗೆ ಹಾಕಿ ಕೂಡ ನಾವಿದನ್ನು ಮಿಕ್ಸ್ ಮಾಡಿ ಕಟ್ಟೆಲ್ಲ ಮಾಡಿ ಒಂದು ಈಗ ಫಾಲುದೆಲ್ಲ ಮಾಡಿದರೂ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಒಳ್ಳೆಯದಾಗ್ತದೆ. ಇದೀಗ ಬಿಸಿ ಆಗ್ತಾ ಹೋದ ಹಾಗೆ ಇದು ತನ್ನಷ್ಟಕ್ಕೆ ಮೆಲ್ಟಾಗಿ ಹೋಗ್ತದೆ ನೋಡಿ. ಎಲ್ಲ ಮೆಲ್ಟ್ ಆಯಿತು ನೋಡಿದರೆ. ಈಗ ಹಾಲು ಬಿಸಿಯಾದ ಹಾಗೆ ನಾವೀಗ ಹಾಕಿದ ಚೈನಾ ಗ್ರಾಸ್ ಏನುಂಟ ಅದು ಮೆಲ್ಟ್ ಆಗ್ತದೆ. ಈಗ ಚೆನ್ನಾಗಿ ಕುದಿಬೇಕೆಲ್ಲ. ಮೆಲ್ಟ್ ಆದ ನಂತರ ನೋಡಿ ಈಗೆಲ್ಲ ಕುದೀತಾ ಇದೆ, ಚೆನ್ನಾಗಿ ಮೆಲ್ಟ್ ಕೂಡ ಆಗಿದೆ ನಾವು ಹಾಕಿದ ಚೈನಾ ಗ್ರಾಸ್. ಇನ್ನು ನಾವು ಗ್ಯಾಸಿದ ಫ್ಲೇಮನ್ನು ಆಫ್ ಮಾಡುವ. ಗ್ಯಾಸಿದ ಫ್ಲೇಮ್ ಆಫ್ ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಬಾದಾಮ್ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ನಿಮಗೆ ಇಷ್ಟ ಇದ್ದರೆ ಯಾವುದೇ ನಟ್ಸನ್ನು ಕೂಡ ಹಾಕ್ಕೊಳ್ಬೋದು. ಇನ್ನಿಲ್ಲಿ ಸ್ವಲ್ಪ ನಾನು ಕಾರ್ಡಮಮ್ ಪೌಡರನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ, ಏಲಕ್ಕಿ ಪುಡಿ. ಇದು ಹಾಕೋದ್ರಿಂದ ಕೂಡ ಒಳ್ಳೆ ಫ್ಲೇವರ್ ಬರ್ತದೆ. ಇನ್ನು ನಾನಿಲ್ಲಿ ಕೇಸರ್ ಎಸೆನ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ಸಾಫ್ರಾನ್ ಎಸೆನ್ಸ್ ಬರ್ತದಲ್ವ, ಕೇಸರ್ ನೋಡಿ. ಇದನ್ನು ಕೂಡ ನಾನಿಲ್ಲಿ ಒಂದೇ ಒಂದು ಡ್ರಾಪ್ ಆ್ಯಡ್ ಮಾಡ್ತಿದ್ದೇನೆ. ಯಾಕಂದರೆ ಇದು ಡಾರ್ಕ್ ಸ್ಮೆಲ್ ಇದೆ, ತುಂಬ ಹಾಕಿದರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಡ್ರಾಪನ್ನು ಹಾಕಿದ್ದೇನೆ. ಇದಿಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಜಾಸ್ತಿ ಬರ್ತದೆ, ಒಳ್ಳೆಯದಾಗಿ ಬರ್ತದೆ ಅಂತೇಳಿ ಅಷ್ಟೇ. ಟೇಸ್ಟಲ್ಲಿ ಏನು ಡಿಫ್ರೆಂಟ್ ಬರೋದಿಲ್ಲ. ಇನ್ನಿದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ಹಾಕಿದ ವಸ್ತೆಲ್ಲ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಆದ ನಂತರ ನಾವಿದನ್ನು ಒಂದು 10 ನಿಮಿಷ ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಇನ್ನೊಂದು 10 ನಿಮಿಷ ಆದ ನಂತರ ನೋಡಿ ತಣ್ಣಗೆ ಆಗಿದೆ, ಇದು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತಣ್ಣಗೆ ಆಗಿದೆ. ತಣ್ಣಗೆ ಆದ ನಂತರ ನಾನಿದನ್ನು 3 ಪಾರ್ಟ್ಗಳನ್ನಾಗಿ ಮಾಡ್ತೇನೆ, ಅಂದರೆ 3 ಭಾಗ ಮಾಡ್ತೇನೆ ಈ ಹಾಲನ್ನು. ಕಲರ್ ನನಗೆ ಹಾಕಲಿಕ್ಕೋಸ್ಕರ ಈಗ ಸ್ವಲ್ಪ ನಾನು ಅಂದರೆ 3 ಪಾರ್ಟಲ್ಲಿ 1 ಪಾರ್ಟ್ ತೆಗಿತಾ ಇದ್ದೇನೆ. ತೆಗೆದಿದ್ದಕ್ಕೆ ನಾನಿಲ್ಲಿ ಫುಡ್ ಕಲರನ್ನು, ಗ್ರೀನ್ ಫುಡ್ ಕಲರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಅದನ್ನು ನಾನಿಲ್ಲಿ ಫಸ್ಟಿಗೆ ಒಂದು ಗ್ಲಾಸ್ ಇಟ್ಟು ಆ ಗ್ಲಾಸಿಗೆ ಇಲ್ಲಿ ಹಾಕ್ತಾ ಇದ್ದೇನೆ ನಾನು. ನಿಮಗೆ ಇಷ್ಟ ಇದ್ದರೆ ಯಾವುದೇ ಬೇಕಿದ್ದರೂ ಕಲರನ್ನು ನೀವು ಆ್ಯಡ್ ಮಾಡ್ಬೋದು. ಈಗ ಕಲರ್ ಈಗ ಇಲ್ಲ, ನಿಮಗೆ ಇಷ್ಟ ಇಲ್ಲ ಅಂತ ಇದ್ದರೆ ಖಾಲಿ ನಾವು ಈಗ ಮಾಡಿದ್ದನ್ನೇ ನಾವು ಹೀಗೆ ಗ್ಲಾಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಒಂದು 15 ಮಿನಿಟ್ ಒಳ್ಳೆ ರೀತಿಯಲ್ಲಿ ಗಟ್ಟಿಯಾಗಿ ಟೇಸ್ಟ್ ಆಗ್ತದೆ. ಕಲರಲ್ಲಿ ಯಾವುದೇ ರೀತಿ ಟೇಸ್ಟ್ ಬರೋದಿಲ್ಲ, ಚೆಂದ ಕಾಣಲಿಕ್ಕೆ ಮಾತ್ರ. ಈಗ ಇದನ್ನೊಂದು 5 ನಿಮಿಷ ಫ್ರೀಝರಲ್ಲಿ ಇಡಬೇಕು ನೋಡಿ. 5 ನಿಮಿಷ ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಟ್ಟ ನಂತರ ಚೆನ್ನಾಗಿ ಅದು ಗಟ್ಟಿ ಆಗ್ತದೆ. ಗಟ್ಟಿಯಾದ ನಂತರ ಇನ್ನಿದಕ್ಕೆ ಮಧ್ಯಕ್ಕೆ ನಾವು ವೈಟ್ ಕಲರನ್ನೇ ಆ್ಯಡ್ ಮಾಡುವ. ನಾವು ಹೇಗೆ ಮಾಡಿದೆವ ವೈಟ ಅದನ್ನೇ ಇಲ್ಲಿ ಆ್ಯಡ್ ಮಾಡಿಕೊಳ್ಳುವ.
ಇದಕ್ಕೆ ಕೂಡ ನಿಮಗೆ ಕಲರ್ ಬೇರೆ ಯಾವುದಾದ್ರೂ ಆ್ಯಡ್ ಮಾಡಬೇಕಂತಿದೆ, ರೆಡ್ ಇರ್ಬೋದು, ಬೇರೆ ಯಾವುದೇ ಕಲರ್ ನಿಮ್ಮ ಹತ್ರ ಇದ್ದರೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಇದನ್ನು ಕೂಡ ನೀವು ಒಂದು 5 ನಿಮಿಷ ಫ್ರೀಝರಲ್ಲಿಡಿ. ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋದರೆ ಸ್ವಲ್ಪ ಟೈಮ್ ಹಿಡಿತದೆ, ಫ್ರೀಝರಲ್ಲಾದರೆ ಬೇಗ ಆಗ್ತದೆ, ಸ್ವಲ್ಪ ಬೇಗ ಗಟ್ಟಿ ಆಗ್ತದೆ, ಸೆಟ್ ಆಗ್ತದೆ ಅಂತ ಹೇಳಿ ಅಷ್ಟೇ. ಈಗ ಸೆಟ್ ಆಯಿತು ನೋಡಿ, ಚೆನ್ನಾಗಿ 5 ನಿಮಿಷ ಆಯಿತು. ಈಗ ಉಳಿದ ಹಾಲಿಗೆ ಏನು ಮಾಡ್ಕೊಳ್ಳುವ ನಾವು, ಪಿಂಚಷ್ಟು ನಾನಿಲ್ಲಿ ಸಾಫ್ರಾನ್ ಕಲರ್ ಅಂದರೆ ಆರೆಂಜ್ ಕಲರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ, ಕೇಸರಿ ಕಲರ್. ಈಗ ಇದು ಕೂಡ ಮಿಕ್ಸ್ ಆಯಿತು. ಇನ್ನು ಈ ಕೇಸರಿ ಕಲರನ್ನು ಈ ಗ್ಲಾಸಿಗೆ ನಾವು 3ನೇ ಕಲರಾಗಿ ಆ್ಯಡ್ ಮಾಡಿಕೊಂಡ್ರಾಯಿತು. ಈ ರೀತಿ ಒಳ್ಳೆ ಸೆಟ್ಟಾಗಿ ಬರ್ತದೆ. ಈಗ 3ನೇ ಕಲರ್ ಕೂಡ ಹಾಕಿ ಆಯಿತು, ಚೆಂದ ಕೂಡ ಕಾಣ್ತದೆ. 3 ಕಲರ್ ಆಯಿತು ಇಲ್ಲಿ, ಕೇಸರಿ, ಬಿಳಿ, ಹಸಿರು 3 ಕಲರ್ ಕೂಡ ಆಯಿತು. ಇನ್ನು ಇದಕ್ಕೆ ಸ್ವಲ್ಪ ನಟ್ಸನ್ನು ಇದರ ಮೇಲೆ ಹಾಕುವ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ನೋಡಿ ನಟ್ಸ್ ಕೂಡ ನಾನಿಲ್ಲಿ ಹಾಕಿ ಆಯಿತು. ಟೂಟಿ ಫ್ರೂಟಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಅದು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಬೇರೆ ಯಾವುದೇ ನಟ್ಸ್ ಇದ್ದರೂ ಆ್ಯಡ್ ಮಾಡ್ಬೋದು. ಇನ್ನಿದನ್ನು 15 ನಿಮಿಷ ಫ್ರಿಜ್ಜಲ್ಲಿಟ್ಟರೆ ಆಯಿತು. ಫ್ರೀಝರಲ್ಲಿ ಅಲ್ಲ, 15 ನಿಮಿಷ ಫ್ರಿಜ್ಜಲ್ಲಿಟ್ಟು ತೆಗೆಯುವ. ಒಳ್ಳೆ ಸೆಟ್ಟಾಗಿರ್ತದೆ. ಈಗ 15 ಮಿನಿಟ್ ಆಯಿತು, ಒಳ್ಳೆ ಸೆಟ್ಟಾಗಿದೆ. 15 ಮಿನಿಟ್ ಇಡೋದು ಕೂಡ ನಮ್ಮ ಮನೇಲಿ ತುಂಬಾ ಕಷ್ಟ, ಯಾಕಂದರೆ ಮಕ್ಕಳು ಅವಸರ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಈ ಟೈಮಲ್ಲಿ ಹೆಚ್ಚು ಹೊತ್ತು ಕೂಡ ಇಂಥ ವಸ್ತನ್ನೆಲ್ಲ ನಾವು ರೆಡಿ ಮಾಡಲಿಕ್ಕೆ ಇಡಲಿಕ್ಕೂ ಆಗೋದಿಲ್ಲ. ಈಗ ಒಳ್ಳೆ ರೀತಿಯಲ್ಲಿ ಸೆಟ್ಟಾಗಿದೆ. ಇನ್ನು ಇದನ್ನು ಒಂದು ಸಲ ಟೇಸ್ಟ್ ಮಾಡುವ ಹೇಗೆ ಆಗಿದೆ ಅಂತ ಹೇಳಿ. ತುಂಬ ಟೇಸ್ಟ್ ಆಗ್ತದೆ. ನಾನು ಇದಕ್ಕಿಂತ ಮೊದಲು ತುಂಬ ಸಲ ಈ ಡೆಸರ್ಟನ್ನು ಮಾಡಿದ್ದೀನಿ, ಹಾಗಾಗಿ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಕೂಡ ಒಂದು ಸಲ ಶೇರ್ ಮಾಡುವಂತ ಮಾಡ್ತಾ ಇರೋದಷ್ಟೇ. ತುಂಬಾ ಒಳ್ಳೆ ಟೇಸ್ಟ್ ಆಗಿರ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳಿಗೆಲ್ಲ ಕೊಡಿ. ಓಕೆ, ಇನ್ನು ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಬಾಯ್, ಅಸ್ಸಲಾಮು ಅಲೈಕುಮ್.